ಗದಗ ಜಿಲ್ಲೆ ರೋಣ ತಾಲೂಕು ಸಂದಿಗವಾಡ ಗ್ರಾಮದಲ್ಲಿ ರೈತರು ಕೃಷಿ ಚಟುವಟಿಕೆಗಳಿಗೆ ಬಳಸುವ ಟ್ರಾಕ್ಟರ್ಗಳಲ್ಲಿ ಪ್ರತಿನಿತ್ಯ ಅಕ್ರಮವಾಗಿ ಮರಳು ಸಾಗಾಟ ನಡೆಯುತ್ತಿದೆ. ದಿನನಿತ್ಯ ಅಕ್ರಮ ಮರಳು ಮಾರಾಟ ಮಾಡುತ್ತಿದ್ದರು. ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಇನ್ನು ಸಾರ್ವಜನಿಕರು ಯಾವ ಇಲಾಖೆಗೆ ದೂರು ನೀಡಬೇಕು ಎಂಬುವ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಹಾಗಾದರೆ ಇಂಥ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಜಿಲ್ಲಾಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕಾ ಎಂಬ ಸಂಶಯ ಜನರಲ್ಲಿ ಕಾಡುತ್ತಿದೆ. ದೇವಸ್ಥಾನದ ಹೆಸರು ಹೇಳಿಕೊಂಡು ಪ್ರತಿನಿತ್ಯ 1,500 ರೂಪಾಯಿಗಳಿಂದ 2,006 ರೂಪಾಯಿಗಳವರೆಗೂ ಮರಳು ಮಾರಾಟ ಮಾಡುತ್ತಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಹಾಗಾದರೆ ಇದಕ್ಕೆ ಕಡಿವಾಣ ಹಾಕುವವರು ಯಾರು ಎಂಬುದನ್ನು ಜಿಲ್ಲಾಧಿಕಾರಿಗಳೇ ಉತ್ತರಿಸಬೇಕು. ರೈತರ ಗಾಡಿ ಹೋಗ್ಬಿಡ್ರಿ, ಈ ವರ್ಷ ಅದ್ರಾಗ ಲಾಭ ಮಾಡ್ಕೊಂಡು ಇದ್ರಾಗ ಏನು ಲಾಭ ಆಗುತ್ತೆ ರೀ? ಏನು ಮಾಡಿಬಿಡ್ರಿ, ಮತ್ತೆ ಹೋಗ್ಬಿಡ್ರಿ, ಏನು ಬಿಡ್ರಿ.